ಇನ್ನು ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ ಎರಡನೇ ದಿನಕ್ಕೆ ಕಾಲಿಟ್ಟ ಅಂಗನವಾಡಿ ಸಿಬ್ಬಂದಿ ಪ್ರೊಟೆಸ್ಟ್. ಅಂದು ಆಶಾ ಕಾರ್ಯಕರ್ತೆಯರು, ಈಗ ಅಂಗನವಾಡಿ ಕಾರ್ಯಕರ್ತೆಯರು ಕನಿಷ್ಠ ವೇತನ ನೀಡುವಂತೆ ಸಿಬ್ಬಂದಿ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದಾರೆ. ಇದೀಗ ರಿಪಬ್ಲಿಕ್ ಕನ್ನಡ ಮಾತ್ರ ಮಾಡಿದ್ದು ವರದಿಯನ್ನು. ರಿಪಬ್ಲಿಕ್ ವರದಿ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅವರಿಂದ ಕಾರ್ಯಕರ್ತೆಯರಿಗೆ ಬುಲಾವ್. ಬನ್ನಿ ಮಾತಾಡೋಣ ಅಂದಿದ್ದಾರೆ. ನನಗೊಂದು ಆಸೆ ಇದೆ, ಅಂಗನವಾಡಿ ಕಾರ್ಯಕರ್ತೆಯರನ್ನ ಕರಿಬಾರ್ದು, ಯಶೋಧ ಕಾರ್ಯಕರ್ತೆಯರದ್ದು ಕರಿಬೇಕು. ಯಾಕೆ ಯಾರ್ದೋ ತಾಯಿಯ ಮಕ್ಕಳನ್ನು ಇವರು ಸಾಕ್ತಾರೆ. ದೇವಕಿ ಕೃಷ್ಣನನ್ನು ಹಡಿದ್ರೆ ಯಶೋಧೆ ಸಾಕಿದ್ದ ಥರ. ಓಕೆ ನೋಡಿ, ಈಗ ಬರ್ತಿರುವಂಥ ಸುದ್ದಿ, ಅವರನ್ನು ಮೀಟಿಂಗ್ ಕರೆದಿದ್ದಾರೆ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು. ನೆನ್ನೆ ಕೂಡ ಇದರ ಬಗ್ಗೆ ಸ್ಟೋರಿ ತಗೊಂಡಿದ್ದೆ ನೋಡಿ. ಅಂಗನವಾಡಿ 11,000 ರೂಪಾಯಿ ಸಂಬಳ ಇವರಿಗೆ. ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ. ಹಾಂ, ಓಕೆ. ಅರವಿಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇದೀಗ ಒಂದು ಪ್ರಥಮ ಇಂಪ್ಯಾಕ್ಟ್ ಆಗಿದೆ. CMA ಕರೆದಿದ್ದಾರೆ ಬರಬೇಕು ಅಂತ ಹೇಳಿ 2ನೇ ದಿವಸಕ್ಕೆ. ಆಮೇಲೆ ರಿಪಬ್ಲಿಕ್ ಕನ್ನಡ ಮಾತ್ರ ಇದನ್ನು ಸವಿಸ್ತಾರವಾಗಿ ಸುದ್ದಿ ಮಾಡಿದ್ದು. ಆಮೇಲೆ ಅವರಿಗೆ ನೆನಪು ಕೂಡ ಮಾಡಿಕೊಟ್ಟಿವೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಮ್ಯಾನಿಫೆಸ್ಟೋದಲ್ಲಿ, ಅಂದರೆ ನಿಮಗೆ ಮ್ಯಾನಿಫೆಸ್ಟೋದಲ್ಲಿ 15,000 ಮಾಡ್ತೀವಿ ಅಂತಿತ್ತು. ಇನ್ಶೂರೆನ್ಸ್ ಕೂಡ 3,000 ಕೊಡ್ತೀವಿ ಅಂತಿತ್ತು. ಆಮೇಲೆ ಪ್ರಿಯಾಂಕಾ ವಾದ್ರಾನೇ ಅದನ್ನು ಘೋಷಣೆ ಮಾಡಿದರು. ಈಗ ಮುಖ್ಯಮಂತ್ರಿ ಕರೆದಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಲ್ಲಿಯ ಜನ? ಒಂದು ವೇಳೆ ಅವರು ಖುಷಿಯಾಗಿದ್ದರೆ ಒಂದು ಜೈಕಾರ ಕೂಡ ಬರಲಿ. ಓವರ್ ಟು ಯು. ಖಂಡಿತ ಜಯಪ್ರಕಾಶ್ ಸರ್, ಈ ಒಂದು ಅನಿರ್ದಿಷ್ಟಾವಧಿಯ ಧರಣಿ ಏನಿದೆ, ಅಂಗನವಾಡಿ ಕಾರ್ಯಕರ್ತರ ಧರಣಿ, ಅದು ಮುಂದುವರೆದಿರುವಂಥದ್ದು. ಸದ್ಯ ರಿಪಬ್ಲಿಕ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ಸುದ್ದಿ ನಿನ್ನೆ ಬ್ರೇಕ್ ಮಾಡಿದ್ವಿ ನಾವು. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ವಿ. ಸದ್ಯ ಈಗ CM ಕಚೇರಿಯಿಂದ ಬುಲಾವ್ ಬಂದಿರುವಂಥದ್ದು. ಸದ್ಯ ನನ್ನ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಅವರ ರಾಜ್ಯಾಧ್ಯಕ್ಷರು ಈಗಾಗಲೇ CM ಕಚೇರಿಗೆ ಹೋಗಿರುವಂಥದ್ದು. ಏನು ಹೇಳ್ತಾರೆ ಅನ್ನೋಂಥದ್ದನ್ನ ಕೇಳೋಣ. ಮೇಡಮ್, ಈಗಾಗಲೇ ರಾಜ್ಯಾಧ್ಯಕ್ಷರು CM ಕಚೇರಿಗೆ ಹೋಗಿದ್ದಾರೆ. CM ಕಡೆಯಿಂದ ಬುಲಾವ್ ಬಂದಿರುವಂಥದ್ದು. ಏನಾಗುತ್ತೆ ಮೀಟಿಂಗ್ನಲ್ಲಿ? ಮೊದಲನೇದಾಗಿ ಆರ್ ಕನ್ನಡದವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳು. ಇಲ್ಲಿ ಹೋಗಿರ್ತಕ್ಕಂಥದ್ದು CM ಕಚೇರಿಯಿಂದ ಅಂತಲ್ಲ, ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕರೆದಿದ್ದಾರೆ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಹೇಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಕರೆದಿದ್ದಾರೆ. ಅವರು ಆ ಚರ್ಚೆಯಲ್ಲಿ ಏನು ನಡೀತಿದೆ ಅನ್ನೋದು ಇನ್ನೂ ವಿಚಾರಗಳು ನಮಗೆ ಗೊತ್ತಾಗಿಲ್ಲ. ಅಲ್ಲಿಂದ ಬಂದ ನಂತರ ನಮಗೆ ಆ ವಿಚಾರ ಗೊತ್ತಾಗುತ್ತೆ. ಒಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಕರೆದಿದ್ದಾರೆ, ಮುಖ್ಯಸ್ಥರು ಕರೆದಿದ್ದಾರೆ ಅಂತ ಇಲ್ಲಿಂದ ನಮ್ಮ ಟೀಮ್ನವರು ಹೋಗಿದ್ದಾರೆ ಆಗಲೇ. ಅಲ್ಲಿಂದ ಬಂದಮೇಲೆ ಅಲ್ಲಿ ಏನು ನಡೀತು ಅಂತ ಅನ್ನೋದು ನಮಗೆ ಆ ಒಂದು ವಿಚಾರಗಳು ಬಂದ ನಂತರವೇ ನಮಗೆ ಗೊತ್ತಾಗೋದಾಗ್ಲೇ. ಆದರೆ ಅಲ್ಲಿವರೆಗೂ ಕೂಡ ನಾವಾಗ್ಲೇ ನಮ್ಮ ಒಂದು ಕನಿಷ್ಠ ವೇತನಕ್ಕಾಗಿ ನಾವಿಲ್ಲಿ ನಾವು ಧರಣಿಗಳನ್ನು ನಾವು ಕೂತಿದ್ದೀವಿ ಆಗಲೇ. ನಮ್ಮ ಒಂದು ಈ ಹಳಲನ್ನು ನಾವು ನಿಮ್ಮ ಮಾಧ್ಯಮದ ಮಿತ್ರದವರಿಗೆ ನಾವು ಮಾಡ್ಕೊಳ್ಳಿಕ್ಕೆ. ಮೇಡಮ್, ಗೃಹಲಕ್ಷ್ಮಿ ಯೋಜನೆ ಏನಿದೆ, ಅಂದರೆ ಗ್ಯಾರಂಟಿ ಯೋಜನೆಗಳೇನಿದೆ, ಅದನ್ನು ತಲುಪಿಸೋದಕ್ಕೆ, ಮನೆಗೆ ತಲುಪಿಸೋದಕ್ಕೆ ಅಂಗನವಾಡಿ ಕಾರ್ಯಕರ್ತರು ನೀವು ಶ್ರಮ ಪಟ್ಟಿದ್ರಿ. ಆದರೆ ಈಗ ಸ್ತ್ರೀಯರು ಅಹೋರಾತ್ರಿ ಧರಣಿ ಮಾಡಿದ್ರು ಕೂಡ ಒಂದು ಭರವಸೆ ಮಾತ್ರ ಬರ್ತಾ ಇದೆ, ಲಿಖಿತ ಪ್ರತಿ ಬರ್ತಾ ಇಲ್ಲ ಅನ್ನುವಂಥದ್ದು. ಆ ಬಗ್ಗೆ ಏನು ಹೇಳ್ತೀರಿ? ನೋಡಿ ಬ್ರದರ್, ನಾವಾಗಲೇ ಈ ಗೃಹಲಕ್ಷ್ಮಿಯನ್ನು ಹುಟ್ಟು ಹಾಕಿದ್ದೆ ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು. ಯಾಕೆ ಅಂತಂದರೆ ಇದನ್ನು ನಾವು ಇನಾಗ್ರೇಷನ್ ಮಾಡುವಾಗ ನಮ್ಮ ಎಲ್ಲರ ಒಂದು ಚಪ್ಪಾಳೆ ಮುಖೇನವಾಗಿಯೇ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಮ ಈ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥ ಅದನ್ನು ನಾವು ಪ್ರಾರಂಭದಲ್ಲಿ ಚಪ್ಪಾಳೆ ತಟ್ಟುವ ಮುಖಾಂತರದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ಯಾರ್ಯಾರಿಗೆ ತಲುಪಿಲ್ಲ ಅಂಥ ಒಂದು ಫಲಾನುಭವಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾರ್ಯಕರ್ತರು ನಿರ್ವಹಿಸ್ತಾ ಇದ್ದಾರೆ. ಆದರೂ ಕೂಡ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಟ್ರು ಕೂಡ ಈ ಸರ್ಕಾರಕ್ಕೆ ನಮ್ಮ ಬಗ್ಗೆ ಗಮನ ಇಲ್ಲ ಬರ್ತಾ ಇದೆ ಆಗಲೇ. ಆದರೆ ಎಲ್ಲ ಹೇಳಿತಕ್ಕಂಥ ಯೋಜನೆಗಳು ಯಾವುದೇ ಇರಲಿ, ಗ್ಯಾರಂಟಿ ಯೋಜನೆ ಆಗಲಿ, ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಕೂಡ ನಾವೇ ನಮ್ಮ ಕಾರ್ಯಕರ್ತರೇ ನಿಭಾಯಿಸಿ ಕೊಡ್ತಾ ಇದ್ವಿ ಆಗಲೇ. ಖಂಡಿತ ಸರ್, ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿರುವಂಥದ್ದು. ದಿನ ಕಳೆದಂತೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಸುಮಾರು 10,000ಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ಗೆ ಬಂದಿದ್ರು. ಇವತ್ತು ಸುಮಾರು 12,000 ಜನಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತೆಯರು ಬಂದಿರುವಂಥದ್ದು. ರಾಜ್ಯದ ಮೂಲೆಯಿಂದ ಕಾರ್ಯಕರ್ತೆಯರು ಬಂದಿರುವಂಥದ್ದು. ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಈ ಒಂದು ಜಾಗ ಖಂಡಿತವಾಗ್ಲೂ ಅದನ್ನು ಫಾಲೋ ಅಪ್ ಮಾಡ್ತೀವಿ. ಈಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕರೆದಿದ್ದಾರೆ. 15,000 ಕೊಡ್ತೇನೆ ಅಂತ ಹೇಳಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಇವರು 25,000 ಡಿಮಾಂಡ್. ಯಾವುದು ಅವರ ಡಿಮಾಂಡ್? 6,000 ರೂಪಾಯಿ ಸಹಾಯಕಿಯರಿಗೆ 9 ಗಂಟೆಯಿಂದ 6 ಗಂಟೆ ತನಕ ಕೆಲಸ ಮಾಡ್ತಾರೆ ರೀ. ಮತ್ತೊಂದು ತಾಯಿ ಇವರು. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ನಾವಿದ್ದೇವೆ. ರಿಪಬ್ಲಿಕ್ ಕನ್ನಡ ಇರುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜೈ, ಅಂಗನವಾಡಿ ಸಹಾಯಕಿಯರಿಗೆ ಜಯವಾಗಲಿ. ಇದು ಈ ಹೊತ್ತಿನ ಕರ್ನಾಟಕ ಕಾರಬಾರು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನು ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ ಎರಡನೇ ದಿನಕ್ಕೆ ಕಾಲಿಟ್ಟ ಅಂಗನವಾಡಿ ಸಿಬ್ಬಂದಿ ಪ್ರೊಟೆಸ್ಟ್. ಅಂದು ಆಶಾ ಕಾರ್ಯಕರ್ತೆಯರು, ಈಗ ಅಂಗನವಾಡಿ ಕಾರ್ಯಕರ್ತೆಯರು ಕನಿಷ್ಠ ವೇತನ ನೀಡುವಂತೆ ಸಿಬ್ಬಂದಿ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದಾರೆ. ಇದೀಗ ರಿಪಬ್ಲಿಕ್ ಕನ್ನಡ ಮಾತ್ರ ಮಾಡಿದ್ದು ವರದಿಯನ್ನು. ರಿಪಬ್ಲಿಕ್ ವರದಿ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ.
CM ಸಿದ್ದರಾಮಯ್ಯ ಅವರಿಂದ ಕಾರ್ಯಕರ್ತೆಯರಿಗೆ ಬುಲಾವ್, ಬನ್ನಿ ಮಾತಾಡೋಣ ಅಂದಿದ್ದಾರೆ. ನನಗೊಂದು ಆಸೆ ಇದೆ, ಅಂಗನವಾಡಿ ಕಾರ್ಯಕರ್ತೆಯರನ್ನ ಕರಿಬಾರ್ದು, ಯಶೋಧ ಕಾರ್ಯಕರ್ತೆಯರದ್ದು ಕರಿಬೇಕು. ಯಾಕೆ ಹೇಳಿ, ಯಾರ್ದೋ ತಾಯಿಯ ಮಕ್ಕಳನ್ನು ಇವರು ಸಾಕ್ತಾರೆ. ದೇವಕಿ ಕೃಷ್ಣನನ್ನು ಹಡಿದ್ರೆ ಯಶೋದೆ ಸಾಕಿದ್ದ ಥರ. ಓಕೆ ನೋಡಿ, ಈಗ ಬರ್ತಿರೋಂಥ ಸುದ್ದಿ, ಅವರನ್ನ ಮೀಟಿಂಗ್ ಕರೆದಿದ್ದಾರೆ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು. ನೆನ್ನೆ ಕೂಡ ಇದರ ಬಗ್ಗೆ ಸ್ಟೋರಿ ತಗೊಂಡಿದ್ದೆ ನೋಡಿ. ಅಂಗನವಾಡಿ 11,000 ರೂಪಾಯಿ ಸಂಬಳ ಇವರಿಗೆ, ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ. ಹಾಂ, ಓಕೆ. ಅರವಿಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇದೀಗ ಒಂದು ಪ್ರಥಮ ಇಂಪ್ಯಾಕ್ಟ್ ಆಗಿದೆ, CM ಕರೆದಿದ್ದಾರೆ ಬರಬೇಕು ಅಂತ ಹೇಳಿ 2ನೇ ದಿವಸಕ್ಕೆ. ಆಮೇಲೆ ರಿಪಬ್ಲಿಕ್ ಕನ್ನಡ ಮಾತ್ರ ಇದನ್ನು ಸವಿಸ್ತಾರವಾಗಿ ಸುದ್ದಿ ಮಾಡಿದ್ದು. ಆಮೇಲೆ ಅವರಿಗೆ ನೆನಪು ಕೂಡ ಮಾಡಿಕೊಟ್ಟಿವೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಮ್ಯಾನಿಫೆಸ್ಟೋದಲ್ಲಿ, ಅಂದರೆ ನಿಮಗೆ ಮ್ಯಾನಿಫೆಸ್ಟೋದಲ್ಲಿ 15,000 ಮಾಡ್ತೀವಿ ಅಂತಿತ್ತು, ಇನ್ಶೂರೆನ್ಸ್ ಕೂಡ 3,000 ಕೊಡ್ತೀವಿ ಅಂತಿತ್ತು. ಆಮೇಲೆ ಪ್ರಿಯಾಂಕಾ ವಾದ್ರಾನೇ ಅದನ್ನು ಘೋಷಣೆ ಮಾಡಿದರು. ಈಗ ಮುಖ್ಯಮಂತ್ರಿ ಕರೆದಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಲ್ಲಿಯ ಜನ? ಒಂದು ವೇಳೆ ಅವರು ಖುಷಿಯಾಗಿದ್ದರೆ ಒಂದು ಜೈಕಾರ ಕೂಡ ಬರಲಿ. ಓವರ್ ಟು ಯು. ಖಂಡಿತ ಜಯಪ್ರಕಾಶ್ ಸರ್, ಈ ಒಂದು ಅನಿರ್ದಿಷ್ಟಾವಧಿಯ ಧರಣಿ ಏನಿದೆ, ಅಂಗನವಾಡಿ ಕಾರ್ಯಕರ್ತರ ಧರಣಿ, ಅದು ಮುಂದುವರೆದಿರುವಂಥದ್ದು. ಸದ್ಯ ರಿಪಬ್ಲಿಕ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ಸುದ್ದಿ ನಿನ್ನೆ ಬ್ರೇಕ್ ಮಾಡಿದ್ವಿ ನಾವು. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ವಿ. ಸದ್ಯ ಈಗ CM ಕಚೇರಿಯಿಂದ ಬುಲಾವ್ ಬಂದಿರುವಂಥದ್ದು. ಸದ್ಯ ನನ್ನ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಅವರ ರಾಜ್ಯಾಧ್ಯಕ್ಷರು ಈಗಾಗಲೇ CM ಕಚೇರಿಗೆ ಹೋಗಿರುವಂಥದ್ದು. ಏನು ಹೇಳ್ತಾರೆ ಅನ್ನೋಂಥದ್ದನ್ನ ಕೇಳೋಣ. ಮೇಡಮ್, ಈಗಾಗಲೇ ರಾಜ್ಯಾಧ್ಯಕ್ಷರು CM ಕಚೇರಿಗೆ ಹೋಗಿದ್ದಾರೆ, CM ಕಡೆಯಿಂದ ಬುಲಾವ್ ಬಂದಿರುವಂಥದ್ದು. ಏನಾಗುತ್ತೆ ಮೀಟಿಂಗ್ನಲ್ಲಿ? ಮೊದಲನೇದಾಗಿ ಆರ್ ಕನ್ನಡದವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳು. ಇಲ್ಲಿ ಹೋಗಿರ್ತಕ್ಕಂಥದ್ದು CM ಕಚೇರಿಯಿಂದ ಅಂತಲ್ಲ, ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕರೆದಿದ್ದಾರೆ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಹೇಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಕರೆದಿದ್ದಾರೆ. ಅವರು ಆ ಚರ್ಚೆಯಲ್ಲಿ ಏನು ನಡೀತಿದೆ ಅನ್ನೋದು ಇನ್ನೂ ವಿಚಾರಗಳು ನಮಗೆ ಗೊತ್ತಾಗಿಲ್ಲ. ಅಲ್ಲಿಂದ ಬಂದ ನಂತರ ನಮಗೆ ಆ ವಿಚಾರ ಗೊತ್ತಾಗುತ್ತೆ. ಒಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಕರೆದಿದ್ದಾರೆ, ಮುಖ್ಯಸ್ಥರು ಕರೆದಿದ್ದಾರೆ ಅಂತ ಇಲ್ಲಿಂದ ನಮ್ಮ ಟೀಮ್ನವರು ಹೋಗಿದ್ದಾರೆ ಆಗಲೇ. ಅಲ್ಲಿಂದ ಬಂದ ಮೇಲೆ ಅಲ್ಲಿ ಏನು ನಡೀತು ಅಂತ ಅನ್ನೋದು ನಮಗೆ ಆ ಒಂದು ವಿಚಾರಗಳು ಬಂದ ನಂತರವೇ ನಮಗೆ ಗೊತ್ತಾಗೋದಾಗ್ಲೇ. ಆದರೆ ಅಲ್ಲಿವರೆಗೂ ಕೂಡ ನಾವಾಗ್ಲೇ ನಮ್ಮ ಒಂದು ಕನಿಷ್ಠ ವೇತನಕ್ಕಾಗಿ ನಾವಿಲ್ಲಿ ನಾವು ಧರಣಿಗಳನ್ನು ನಾವು ಕೂತಿದ್ದೀವಿ ಆಗಲೇ. ನಮ್ಮ ಒಂದು ಈ ಹಳಲನ್ನು ನಾವು ನಿಮ್ಮ ಮಾಧ್ಯಮದ ಮಿತ್ರದವರಿಗೆ ನಾವು ಮಾಡ್ಕೊಳ್ಳಿಕ್ಕೆ ಮೇಡಮ್, ಗೃಹಲಕ್ಷ್ಮಿ ಯೋಜನೆ ಏನಿದೆ, ಅಂದರೆ ಗ್ಯಾರಂಟಿ ಯೋಜನೆಗಳೇನಿದೆ, ಅದನ್ನು ತಲುಪಿಸೋದಕ್ಕೆ, ಮನೆಗೆ ತಲುಪಿಸೋದಕ್ಕೆ ಅಂಗನವಾಡಿ ಕಾರ್ಯಕರ್ತರು ನೀವು ಶ್ರಮ ಪಟ್ಟಿದ್ರಿ. ಆದರೆ ಈಗ ಸ್ತ್ರೀಯರು ಅಹೋರಾತ್ರಿ ಧರಣಿ ಮಾಡಿದ್ರು ಕೂಡ ಒಂದು ಭರವಸೆ ಮಾತ್ರ ಬರ್ತಾ ಇದೆ, ಲಿಖಿತ ಪ್ರತಿ ಬರ್ತಾ ಇಲ್ಲ ಅನ್ನುವಂಥದ್ದು. ಆ ಬಗ್ಗೆ ಏನು ಹೇಳ್ತೀರಿ? ನೋಡಿ ಬ್ರದರ್, ನಾವಾಗಲೇ ಈ ಗೃಹಲಕ್ಷ್ಮಿಯನ್ನು ಹುಟ್ಟು ಹಾಕಿದ್ದೆ ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು. ಯಾಕೆ ಅಂತಂದರೆ ಇದನ್ನು ನಾವು ಇನಾಗ್ರೇಷನ್ ಮಾಡುವಾಗ ನಮ್ಮ ಎಲ್ಲರ ಒಂದು ಚಪ್ಪಾಳೆ ಮುಖೇನವಾಗಿಯೇ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಮ ಈ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥ ಅದನ್ನು ನಾವು ಪ್ರಾರಂಭದಲ್ಲಿ ಚಪ್ಪಾಳೆ ತಟ್ಟುವ ಮುಖಾಂತರದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ಯಾರ್ಯಾರಿಗೆ ತಲುಪಿಲ್ಲ ಅಂತ ಒಂದು ಫಲಾನುಭವಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾರ್ಯಕರ್ತರು ನಿರ್ವಹಿಸ್ತಾ ಇದ್ದಾರೆ. ಆದರೂ ಕೂಡ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಟ್ರು ಕೂಡ ಈ ಸರ್ಕಾರಕ್ಕೆ ನಮ್ಮ ಬಗ್ಗೆ ಗಮನ ಇಲ್ಲ ಅಂತ ಇದೆ ಆಗಲೇ. ಆದರೆ ಎಲ್ಲ ಹೇಳ್ತಕ್ಕಂಥ ಯೋಜನೆಗಳು ಯಾವುದೇ ಇರಲಿ, ಗ್ಯಾರಂಟಿ ಯೋಜನೆ ಆಗಲಿ, ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಕೂಡ ನಾವೇ ನಮ್ಮ ಕಾರ್ಯಕರ್ತರೇ ನಿಭಾಯಿಸಿ ಕೊಡ್ತಾ ಇದೀವಿ ಆಗಲೇ. ಖಂಡಿತ ಸರ್, ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿರುವಂಥದ್ದು. ದಿನ ಕಳೆದಂತೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಸುಮಾರು 10,000ಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ಗೆ ಬಂದಿದ್ರು. ಇವತ್ತು ಸುಮಾರು 12,000 ಜನಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತೆಯರು ಬಂದಿರುವಂಥದ್ದು. ರಾಜ್ಯದ ಮೂಲೆಯಿಂದ ಕಾರ್ಯಕರ್ತೆಯರು ಬಂದಿರುವಂಥದ್ದು. ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಈ ಒಂದು ಜಾಗ ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡೇ ಮಾಡ್ತೀವಿ. ಈಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕರೆದಿದ್ದಾರೆ. 15,000 ಕೊಡ್ತೇನೆ ಅಂತ ಹೇಳಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಇವರು 25,000 ಡಿಮಾಂಡ್. ಯಾವುದು ಅವರ ಡಿಮಾಂಡ್? 6,000 ರೂಪಾಯಿ ಸಹಾಯಕಿಯರಿಗೆ 9 ಗಂಟೆಯಿಂದ 6 ಗಂಟೆ ತನಕ ಕೆಲಸ ಮಾಡ್ತಾರೆ ರೀ. ಮತ್ತೊಂದು ತಾಯಿ ಇವರು. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ನಾವಿದ್ದೇವೆ. ರಿಪಬ್ಲಿಕ್ ಕನ್ನಡ ಇರುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜೈ, ಅಂಗನವಾಡಿ ಸಹಾಯಕಿಯರಿಗೆ ಜಯವಾಗಲಿ. ಇದು ಈ ಹೊತ್ತಿನ ಕರ್ನಾಟಕ ಕಾರಬಾರು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.